ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸು. ಅವ್ ಏನ್ ಮ್ಯಾಚ್ ಗುರು, ಯಪ್ಪ ತಲಿ ಹಾಪ್ ಆಗೋಯ್ತು ಅಂತ ಹೇಳ್ಬೇಕು. ಏನ್ ಏನ್ ಹೇಳಕರ್ತಾವ ಏನು ತೀರಾ ಬಾಯಿಗೆಲ್ಲ ಬೀಜ ಬರ್ಸಿಟ್ರಿ ಹೇಳ್ಬೇಕಾರ. ತೀರಾ ತಲಿ ಹಾಪ್ ಮ್ಯಾಚ್ ಇದು. ಪಕ್ಕ ಈ ಹಾರ್ದಿಕ್ ಪಾಂಡ್ಯ ನನಗರ ಹಾರ್ದಿಕ್ ಪಾಂಡ್ಯ ಔಟ್ ತೆಗಿರುತ್ತೆ ಏನು ಗುದ್ದಿನೋ ನನಗ ಗೊತ್ತಿಲ್ಲ. ಔಟ್ ಆದ ಕೂಡಲೇ ಸೊ ಆ ಪರಿ ಮ್ಯಾಚ್ ಐತಿ ಇವತ್ತಂದ್ರೆ ಹೇಳ್ಬೇಕಾರ. ಮುಂಬೈದವ್ರು ಅಗದಿ ಕಮ್ ಬ್ಯಾಕ್ ಮಾಡಿದ್ರಲ್ಲ. ಸೊ ಅಂದ್ರು ನಮ್ಮ ಆರ್ ಸಿ ಬಿ ಕಾಡಿಗೂ ನಮ್ಮ ರಜತ್ ಪಡಿದಾರ್ ಅವ್ರು ಧೈರ್ಯ ಮಾಡಿ ಒಟ್ಟ ಏನೈತಿ ಎಲ್ಲ ಬಾಲರ್ಸ್ ಓವರ್ ಮುಗಿದ್ರು ಲಾಸ್ಟಿಗೆ ಕೃಣಾಲ್ ಪಾಂಡ್ಯ ಅವ್ರು ಹಾಕಿಸಿ ಧೈರ್ಯ ಐತಮ್ಮ ಅಂತಾಕ ನೀವು ಹೆಂಗಿದ್ರು ಭಾಳ ಹೊಡಿಬೋದು. ಕರೆ ಹೊಡೆದ್ರಿ ಒಂದು 4 6 4 5 4 ಹೊಡೆದ್ರಿ. ಲಾಸ್ಟಿಗೆ ಎಲ್ಲರೂ ನಾವ ತೋರಿಸ್ಕೊಟ್ರು. ಸೊ ಇವತ್ತಿನ ಮ್ಯಾಚ್ನ ಏನಪ್ಪ ಅಂದ್ರೆ ಟಾಸ್ ಗೆದ್ರು ಯಾರು ಮುಂಬೈದವ್ರು ಟಾಸ್ ಗೆದ್ದು ನಮ್ಮ ಆರ್ ಸಿ ಬಿ ಅವ್ರು ಬ್ಯಾಟಿಂಗ್ ಕೊಟ್ರು. ನಮ್ಮ ಆರ್ ಸಿ ಬಿ ಅವ್ರು ಏನು ಬ್ಯಾಟಿಂಗ್ ಬರ್ತಾರಲ್ಲ, ಬ್ಯಾಟಿಂಗ್ ಬಂದ ಕೂಡಲೇ ಫಿಲ್ ಸಾಲ್ಟ್ ಒಂದೇ ಬಾಲ್ ರಬಕ್ 4 ಹೊಡಿತಾರೆ. 4 ಹೊಡೆದ ಕೂಡಲೇ ನೆಕ್ಸ್ಟ್ ಬಾಲ್ ಔಟ್ ಹಾಕಾರು. ಸೊ ಓಕೆ ಹೋಲಿ ಇನ್ನೊಬ್ರು ಅದಾರ ನಮ್ಮ ಕಡೆ ಪಡಿಕಲ್ದಾರ್ತಿ ಪಡ್ಕದ್ ಹಿಂಗೆ ಹೊಡೆದ್ರೆ ಹೇಳ್ತೀನಿ. ಬಂದ ಕೂಡಲೇ ರಪ್ಪ ನಾಯಿ ಹೊಡೆದಂಗೆ ಹೊಡೆದ್ರು. ಒಟ್ಟೆ ಈ ಕಡೆ ಬೋಲ್ಟ್ ಬಂದ್ರೆ ಎಲ್ಲ ಬಂದ್ರಿ ನಡೆಯುತ್ತೆ ಇವ್ರಿಗೆ ಇಟ್ರು. ಈ ಕಡೆ ನಮ್ಮ ಬೂಮ್ರಾ ಅವ್ರು ನೋಡು ಬೂಮ್ರಾಗೂ ಇಟ್ರು. ದೀಪಕ್ ಚಹರ್ ಇವರು ಈ 2ನೇ ಭುವನೇಶ್ವರ್ ಕುಮಾರ್ ರಪ್ಪ ಎಲ್ಲ ಮಂದಿ ನೀನು ನಡೆಯತ್ತೆ. 2 6 ಹೊಡಿತಾರೆ. ಒಂದಲ್ಲ 2 6 ಹೊಡಿತಾರೆ. ಆ ಥರ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ತೀನಿ, ಕೇಳಬೇಡ್ರಿ. ಕಿಂಗ್ ಈಸ್ ಆಟ್ ಈಸ್ ಇದು ಏನು ಹೇಳ್ತೀರಿ, ನಮ್ಮ ಕಿಂಗ್ ಎಲ್ಲಿ ಹೋಗಾರ ಅವ್ರು ಹೋಮ್ ಹಾಕತ್ತೆ. ಅದಕ್ಕಾರ ವಾಂಕೇಡೆ ಪಿಚ್ನಾಗ ಆಡಿದ್ದವ್ರೆ ಜಸ್ಟ್ 20 ಮ್ಯಾಚ್ನ 20 ಇನ್ನಿಂಗ್ಸ್ನಾಗ 600+ ರನ್ ಹೊಡೆದಾರ ವಾಂಕೇಡೆ ಪಿಚ್ನಾಗ. ಸೊ ನೀವೇ ಲೆಕ್ಕ ಹಾಕ್ರಿ ನಮ್ಮ ಕಿಂಗ್ ಹೆಂಗೆ ಅದಾರ, ಎಲ್ಲಿ ಹೋದಲೆಲ್ಲ ಪಕ್ಕ ಮ್ಯಾಚ್ ಬರ್ತೈತಿ. ಹೆಂಗೆ ಇಟ್ರಂದಿ ಇವತ್ತು ಬೂಮ್ರಾನ್ ಬಿಡಲಿಲ್ಲ, ದೀಪಕ್ ಚಹರ್ ಬಿಡಲಿಲ್ಲ, ಬೋಲ್ಟನ್ ಬಿಡಲಿಲ್ಲ, ನಾಯಿ ಹೊಡೆದಾರ ಎಲ್ಲರಿಗೆ. ಇನ್ನು ಅವ್ರದಾಗಿಂದ ಯಾರು ನಮ್ಮ ಕ್ಯಾಪ್ಟನ್ ಬರ್ತಾರೆ ರಜತ್ ಪಡಿದಾರು, ಇವ್ರು ಕೇಳ್ಬೇಕಾ ನೀವು ಬೀಸ್ಟ್ ಮೂಡತ್ ಹೇಳ್ಬೇಕು. ಇವ್ರಂತ್ರ ಸ್ಪಿನ್ನರ್ಸ್ಗಳಿಗೆ ವಿಕ್ರಮ ಬೇತಾಳತಾನೆ ಹೇಳ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು. ಸ್ಪಿನ್ನರ್ಸ್ ಅಂದ್ರೆ ಬನ್ನಿ ಸ್ಪಿನ್ನರ್ಸ್ ಬನ್ನಿ ಅಂತಾರೆ. ಇದಕ್ಕೆ ಬಂದು ಕೂಡ ಒಬ್ಬರು ಸಾಂಟ್ನವ್ರು ಅಗದಿ ಒಟ್ಟ ನ್ಯೂಜಿಲ್ಯಾಂಡ್ ಅಂತ ಬೌಲರ್ ಇಂಥ ಬೌಲರ್ ಅಂದ್ರೆ ಭಾರತ ನಂಗೆ ಹೆಂಗೆ ಬಾಲಿಂಗ್ ನನಗೆ ಹೆಂಗೆ ಬಾಲಿಂಗ್ ಮಾಡ್ಬೇಕು ತೋರಿಸ್ಕೊಡ್ತೀನಿ ಬಾಯಲ್ಲಿ ಜೊತೆ ಹೆಂಗೆ ಹೊಡೆದ್ರ ಅಂತ ಎಲ್ಲ ಕಡೆ ನಾಯಿ ಹೊಡೆದ್ರೆ ಅವ್ರಿಗೆ ಒಟ್ಟ ಎಲ್ಲ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಕೆಟ್ಟಿತ್ತು ಅಂತ ಡೇಂಜರ್ ಅವ್ರಿಗಿಂತ ಡೇಂಜರ್ ಜಿತೇಶ್ ಶರ್ಮಾ ಪುಣ್ಯಾತ್ಮ 18 ಬಾಲಿಂಗ್ 40 ರನ್. ಮುಂಬೈದಾಗ ಹಾರ್ದಿಕ್ ಪಾಂಡ್ಯ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು 2 ವಿಕೆಟ್ ತೊಗೊಂಡು ಹಿಂಗೆ ಮಾಡ್ಲತ್ತಾರೆ. ಅದಕ್ಕೆ ಇವ್ರೇನು ಮಾಡಿದ್ರು, ಬರ್ರಿ ನಾವು ತೋರಿಸ್ತೀವಿ, ನೀವು 2 ವಿಕೆಟ್ ತೊಗೊಂಡ್ರೆ ನಾ 2.5 ಸ್ಟ್ರೈಕರಲ್ಲಿ ನಿಮ್ಮ ಬಾಲಿಂಗಿಗೆ 6 4 ಹೊಡಿತೈತೆ ಹಿಂಗೆ ಹೊಳ್ಳಿ ಅಂತ ನೋಡು. ಗ್ರೇಟ್ ಲೆವೆಲ್ ಹೋಗ್ಬೇಕು. ಅವ್ರ ಬ್ಯಾಟಿಂಗ್ ಅಂತ ನಮ್ಮ ಆರ್ ಸಿ ಬಿ ಗೆಲ್ತತ್ ಹೇಳ್ಬೇಕು ಇವತ್ತ. ಸೊ 200 ಆಗಿದ್ರೆ ಚೇಂಜ್ ಮಾಡಿಬಿಡ್ತಿರು. ಸೊ 221ಕ್ಕೆ ಹೋಯ್ದ್ರಲ್ಲ ನಮ್ಮವ್ರು. ಸೊ ಅದಂತ್ರ ಒಂಥರ ಮ್ಯಾಚ್ ಗೆಲ್ತತ್ ಹೇಳ್ಬೇಕು. ಈ ಲಿವಿಂಗ್ಸ್ಟನ್ ಪ್ರತಿ ಮ್ಯಾಚ್ ಅವರೇ ಆಡಕ್ಕಾಗಲ್ಲ. ಸೊ ಔಟ್ ಹಾಕಾರ ಇವರು. ಸೊ ನಮ್ಮ ಆರ್ ಸಿ ಬಿ ಎಲ್ಲ ಸೇರಿ 221 ರನ್ ಹೊಡಿತೈತಿ. ಅವಾಗ ಇವು ಮುಂಬೈದವ್ರು ಬ್ಯಾಟಿಂಗ್ ಬರ್ತಾರಲ್ಲ. ಸೊ ಅದಕ್ಕೆ ಗೊತ್ತೈತಿ ನಿಮ್ಗೆ, ಒಟ್ಟು ಯಾವ ಮ್ಯಾಚ್ ಆಡ್ರಲ್ಲ ಅವ್ರು ಆರ್ ಸಿ ಬಿ ಜೋಡ ಫಾರ್ಮ್ ಬಂದ್ಬಿಡ್ತಾರೆ. ಯಗ್ದಮ್ ಇವತ್ತು ಸರ್ಪ್ರೈಸ್ ಅಂತ ರೋಹಿತ್ ಶರ್ಮಾ ಬಂದು ಒಟ್ಟ ಎತ್ಲಾಕತ್ತಾರ. ಒಟ್ಟ 4 ಪ್ಲೇದಾಗ 17 ರನ್ ಹೊಡಿತಾರ. ನಮಗರ ತಲೆ ಆಪು ಈ ರೋಹಿತ್ ಶರ್ಮಾ ಇಡೀ ಸೀರೀಸ್ IPL ಟೂರ್ನಮೆಂಟ್ ಒಳಗೆ ಸುದ್ದಿ ಆಡಿಲ್ಲ. ಬಂದು ಒಮ್ಮಿಗೆ ನಮ್ಮ ಆರ್ ಸಿ ಬಿ ಮೇಲೆ ಹೆಂಗೆ ಆಡ್ತಾರು ಅರ್ಥ ಆಗುತ್ತೆ ನಮ್ಗೆ. ಅವ್ರೊಟ್ಟಿಗೆ ನಮ್ಮ ಯಶ್ ದಯಾಳ್ ಅವ್ರು ಬಂದು ಸ್ಟಂಪ್ ತೆಗೆದ್ರು ನೋಡು. ಹಬ್ಬಾ ಅಣ್ಣ ನಮಸ್ಕಾರ, ಸುದ್ದ ಆತು ಇವತ್ತು. ಒಂದು ಇದು ಲೆವೆಲಿಗೆ ಬತ್ತು ಅನ್ಕೊಂಡ್ವಿ. ಅವ್ರದಾಗನಾಗ ಈ ಕಡೆ 3ನೇ ನಂಬರ್ ಬರ್ತಾರಲ್ಲ ವೀಲ್ ಜಾಕ್ಸ್ ಸ್ವಲ್ಪ ಕಾಯ್ಕೊಂಡು ಆಡ್ತಾರು. ಈಗ ರಿಯಾನ್ ರಿಕಲ್ಟನ್ ಇವನು ಭಾಳ ಬಿಡ್ಲಿಕ್ಕೆ ಹೋಗಿರ್ತಾನ. ನಮ್ಮ ಹ್ಯಾಜರ್ವುಡ್ ಅವ್ರನ್ನ ಕರೆಸಿ ಇವ್ ಬಾಕಟ್ ಹೊಡಿತಿರ್ತಾನ. ಮತ್ತು ಏನು ಸಾವಕಾಶ ಆಡ್ತಿರಲ್ಲ ಇವನು ಹೊಡಿತಿರ್ತಾನ. ಒಟ್ಟೆ ಫೀಲ್ಡ್ ನೋಡ್ಕೊಂಡು ಆ ಕಡೆ 4 ಹೊಡಿತಿರ್ತಾನ. ಹ್ಯಾಜರ್ವುಡ್ ಅವ್ರು ಸೀದಾ ಹೋಮ್ ಡೆಲಿವರಿ ಮಾಡ್ತಾರೆ. ಅದಕ್ಕೆ MI ಪೆವಿಲಿಯನ್ಗೆ ಹೋಮ್ ಡೆಲಿವರಿ ಮಾಡ್ತಾರೋ. ಹೋಗ್ಬೇಕಮ್ಮ ನೀ ಏನು ಹೊಡಿಯೋ ಅವಶ್ಯಕತೆ ಇಲ್ಲ, ನಡೆದು ಬಿಡಿ ಅಂತ ಕಳಿಸ್ಬಿಡ್ತಾರೋ. ಅವ್ರದಾಗಿಂದ ಈ ಕಡೆ ಸೂರ್ಯಕುಮಾರ್ ಯಾದವ್ ಇವತ್ತು 3 ಲೈಫ್ ಕೊಟ್ರ. ಮತ್ತು 3 ಲೈಫ್ನ 2 ಲೈಫ್ ಕೊಟ್ರೆ 2 ಲೈಫ್ನ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಸೊ ಹೊಡೆದ್ರ ಕರೆ ಒಂದು 20 ಮೇಲೆ ರನ್ ಹೊಡೆದ್ರ ಕರೆ ಮ್ಯಾಚ್ ಗೆಲ್ಲಿಸಾಕ ಇದು ಆಗ್ಲಿಲ್ಲ ಇವ್ರ ಕಡೆ. ಇವ್ರದಾಗಿಂದ ಈ ಕಡೆ ತಿಲಕ್ ವರ್ಮ ಯಪ್ಪ ಆ ಪುಣ್ಯಾತ್ಮ ಏನು ಮರ ಅಲ್ಲ, ನಿಮ್ಮ ಶೇಡ್ ಇತ್ತಂದ್ರೆ ಹೋಗಿ ಬೇರೆ ಮ್ಯಾಚ್ನ ಹೋಗಿ ತಿರ್ಸ್ಕೋ. ಇಲ್ಲಿಕರ ಹೋಗಿ ಪ್ರಾಕ್ಟೀಸ್ ಮ್ಯಾಚ್ ಹೊಡೆದು ಬಾ. ಇಲ್ಲಿಕರ ಯಾವ ಲಕ್ನೋ ಅಂತ ಟೀಮ್ ನೋಡಿದ್ರೆ ನಮ್ಮ ಆರ್ ಸಿ ಬಿ ಎಲ್ಲ ಅದಕ್ಕೆ ಗುರು ನಿನ್ಗೆ ಸಿಟ್ಟ ಅರ್ಥನಾಗ ಮ್ಯಾಚ್ MI ಮ್ಯಾನೇಜ್ ಮಾಡಿದವ್ರು ಬೈದದಕ್ಕೆ ನಮ್ಮೆಲ್ಲ ಹೊಡಿತೀರಾ ತಲೆ ಆಪಾಗೈತಿ. ಇವ್ರು ಬ್ಯಾಟಿಂಗ್ ನೋಡಿ ಏನೋ ಬಂದ್ಕೊಳ್ಳಿ ಹೊಡಿದ ಸುದ್ದಿ. MI ಮ್ಯಾನೇಜ್ ಅವ್ರು ಇವ್ರು ರಿಟೈರ್ಮೆಂಟ್ ಮಾಡಿದಿರ್ತೆ ಇಲ್ಲಿ. ಬಟ್ ಅದ ಏನಂತಾರಲ್ಲ
ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿ ಬರಿ ಕೊಟ್ರ ಹೊರ್ತು ಯಾರ ಮಾಡಿದ ತಪ್ಪಿಗೆ ನಮ್ಮ ಮೇಲೆ ಬಂದು ಬಿಡ್ಲಾಕತ್ತ. ಸೊ ನಮ್ಮ ಅವ್ರು ಅನ್ಕೊಂಡ್ರ ಲಾಸ್ಟಿಗೆ ತಗೋ ಇನ್ನು ನಮ್ಮ ಫ್ಯಾನ್ಸ್ಗೆ ಮಜಾ ಬೇಕಲ್ಲ ಒಂದ್ ಸ್ವಲ್ಪ ಲಾಸ್ಟ್ನೇ ತಗೋದ್ರೆ ಮಜಾ ಬರುತ್ತೆ. ಇಲ್ಲ ಡುಬುಕ್ ನೀವು 10 ಓವರ್ ಇಟ್ಲಿ 15 ಓವರ್ ಇಟ್ಲಿ ಯಾಚಿಗೆ ಏನ್ ಮಜಾ ಇರ್ತೈತೆ. ಹಾರ್ದಿಕ್ ಪಾಂಡ್ಯ ಅವ್ರು ಬರ್ತಾರ, ಬಂದ್ ಕೂಡಲೇ ಪುಣ್ಯಾತ್ಮ ಏನ್ ಕುಡ್ಕೊಂಬಂದಿದ್ದೋ ಏನ್ ತಿನ್ಕೊಂಬಂದಿದ್ದೋ ಯಾ ಕಡೆಯಿಂದ ಎದ್ ಬಂದಿದ್ದೋ ಯಾ ದೇವ್ರ ನಮಸ್ಕಾರ ಮಾಡಿದ್ದೋ ಗೊತ್ತಿಲ್ಲ. ಬಂದ್ ಕೂಡಲೇ 5 ಬಾಲಿಗೆ 20 ರನ್. ಏನ್ ಮಾಡುದು ಇವನ್ ಬಾಲಿಗೆ ಮಾರ ತಿಲ್ಲಿ ಹಾಕೋಗತ್ತ. ಅವಾಗ ನಮ್ಮ ಇವ್ರೇ ಮಾಡ್ತಾರೋ ಕಿರಣ್ ಪಾಂಡ್ಯ ಬಾ ತಮ್ಮ ನೀ ತಮ್ಮ ಅಂದ್ರೆ ನೀ ಅನ್ನದಿನ ಅಂತೇಳಿ ಬೇಕಂದ್ರೆ ಟೈಮ್ ಮಾಡ್ದೆ 2 ಬಾಲ್ ವೈಡ್ ಇರ್ತಾರೋ ಮುಂದೆ ಕಾಲ್ ಲೇಸ್ ಕಟ್ಕೊಂಡೆ ಅದನ್ನ ಇದನ್ನ ಮಾಡಿ ಆ ಟೈಮ್ ಹಾಳು ಮಾಡ್ತಾರೋ. ಹಿಂದೆಗಡೆ ಆ ಓವರ್ ಸ್ವಲ್ಪ ರನ್ ಹೊಡ್ಸ್ಕೋತಾರ ಕರೆ. ಇಲ್ಲಿ ಬರ್ತೈತಿ ಮೇನ್ ಪಾಯಿಂಟ್ ಎಲ್ಲಿಪ್ಪ ಅಂದ್ರ ಎಸ್ ಹೇಳೋರ್ಗಿತಾರ ಅಲ್ಲಿ ರನ್ ಕೊಡಂಗಿಲ್ಲ. ಮತ್ ಇನ್ನೊಂದು ಹ್ಯಾಸರ್ವುಡ್ ಅವ್ರು ಬರ್ತಾರ ನೋಡ ಇಲ್ಲಿ ಹಿಂಗ್ ತಗೋರು ಅವ್ರಿಗಿಂತ ಮೊದಲು ಭುವನೇಶ್ವರ್ ಕುಮಾರ್ ಬರ್ತಾರ. ಭುವನೇಶ್ವರ್ ಕುಮಾರ್ ಬಂದ ಈ ಹಾರ್ದಿಕ್ ಪಾಂಡ್ಯ ಅಂತ ತೆಗಿತಾರ. ಇಟ್ ಕಾಡ್ಲೈತಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ತೆಗಿತಾರೋ. ಈ ಕಡೆ ನಮ್ಮ ಹ್ಯಾಸರ್ವುಡ್ ಅವ್ರು ಬಂದು ತಿಲಕ್ ವರ್ಮಾ ತೆಗಿತಾರ. ಶಂಭೋ ಶಂಕರದೇವ ನಾವು ಗೆದ್ವಿ ಗುರು ಗೆದ್ವಿ ಲಾಸ್ಟಿಗೆ ಗುರು ಗೆದ್ವಿ ಅಂತ ಅನ್ಕೋತೀವಿ. ಸೊ ಭಾಳ ಕೆಟ್ಟ ಬೈಕ್ ತರ್ಸಿಟ್ಟಿದಾರ ಗುರು. ಏನು ಹಾರ್ದಿಕ್ ಪಾಂಡ್ಯ ಏನು ಅರ್ಥನ ಆಗ್ಲಿ ನನಗಂತ್ರು. RCB ಮೇಲೆ ಬರ್ತದ ನಿಮ್ದೆಲ್ಲ ಆತ್ನ ಹೋಗಿ ಬ್ಯಾರ್ದವ್ರ ಜೊತೆ ಆಡ್ರಿ. ಮಣ್ಣ ನಮ್ ತಿಳಿ ಆಪ್ ಮಾಡ್ಬಿಟ್ರಿ ನೀವು. ಮೊದ್ಲೇ ಎಡ್ ಜಬ್ದಿ ಸೀಟ್ನಾಗ ಕೊಟ್ಟಿರ್ತೀವಿ. ಹಂಗ್ ಮಾಡಿ ಹಿಂಗ್ ಮಾಡಿ ನಾವು ಗುದ್ದಿ ನಮ್ ಕೈ ನುಸ್ಲಾತಾವ. ಯಪ್ಪ ಈ ಮ್ಯಾಚ್ ಅಂತ ನಮ್ ಲೆಕ್ಕ ಆಗಲ್ಲ ಹೆಂಗ್ ಗೆದ್ವು ಅಂತ ನಮಗೂ ಗೊತ್ತಿಲ್ಲ. ಸೊ ಆದ್ರೂ ನಮ್ಮ ಕೃಣಾಲ್ ಪಾಂಡ್ಯ ಅವ್ರು ಲಾಸ್ಟಿಗೆ ಬಂದು ಹಿಂಗ್ ವಿಕೆಟ್ ತಗೊಂಡ್ರು. ಗೊಂದ್ಸಲ ಹೊಡೆದ್ರೆ ಡೈನಾಸೋರ್ ಮಾರನ ಆಯ್ತು. ಬಡ ವಿಕೆಟ್ ತಗೊಂಡ್ಬಿಟ್ರು. ಸೊ ರಜತ್ ಪಡಿತಾರ ಅವ್ರು ಧೈರ್ಯ ಮೆಚ್ಬೇಕು. ಎದಕ್ಕಾರ ಲಾಸ್ಟಿಗೆ ಸ್ಪಿನ್ನರ್ಸ್ ಇಟ್ಕೊಂಡ್ ಬಾಲಿಂಗ್ ಮಾಡಿರಲ್ಲ. ಸೊ ಅವ್ರಿಗೆ ಸಲಾಮ್ ಅಂತಾನೆ ಹೇಳ್ಬೇಕು. ಸೊ ಒಂದು RCB ಗೆಲ್ತೀಗ 3ನೇ ಮ್ಯಾಚ್ ಗೆಲ್ತು. ಈಗ ಟಾಪ್ ಪಾಯಿಂಟ್ಸ್ ಟೇಬಲ್ 3ನೇ ನಂಬರ್ ಐತೆ. ಸೊ ಹಿಂಗಾಗಿ ಗೆಲ್ಕೋತ ಹೋಗ್ಲಿ. ಮತ್ತೆ 1 ಮ್ಯಾಚ್ ಅಟ್ ಎ ಟೈಮ್ ತಗೋತ ಹೋಗು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.